ಕೆಎನ್ ರಾಜಣ್ಣ ರಾಜೀನಾಮೆ ಬಗ್ಗೆ ರವಿಕುಮಾರ್ ಬಿಜೆಪಿಯ ಮುಖಂಡ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮತದಾರರ ಪಟ್ಟಿ ಬಗ್ಗೆ ಮಾತಾಡಿದ್ದಕ್ಕೆ ರಾಜಣ್ಣ ತಲೆದಂಡ ಆಗಿದೆ. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ರಾಜಣ್ಣ ರಾಜೀನಾಮೆ ಕೊಡಬೇಕಾಯಿತು. ಯಾವಾಗಲೂ ರಾಜಣ್ಣ ಸಿಎಂ ಬೆಂಬಲಕ್ಕೆ ನಿಲ್ತಾ ಇದ್ರು. ಈಗ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ರಾಜಣ್ಣ ಬೆಂಬಲಕ್ಕೆ ನಿಲ್ತಾರಾ ಅಂತ ವಿಧಾನಸೌಧದಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸಂಯುಕ್ತ ಪರಿಷತ್ ಸದಸ್ಯರಂತ ರವಿಕುಮಾರ್ ಅವರಿದ್ದಾರೆ, ಅವರೇ ಮಾತಾಡ್ಸೋಣ. ಸರ್, ರಾಜಣ್ಣ ಅವರ ಈ ಒಂದು ಪ್ರವಾಸವನ್ನು ಬಿಜೆಪಿ ಯಾವ ರೀತಿಯಾಗಿ ನೋಡ್ತದೆ, ತಾವು ಯಾವ ರೀತಿ ನೋಡ್ತೀವಿ? ನೋಡಿ, ಕಾಂಗ್ರೆಸ್ನಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಸತ್ಯದ ವಧೆ ಆಗಿದೆ ಕಾಂಗ್ರೆಸ್ನಲ್ಲಿ. ಈಗ ಉದಾಹರಣೆ ಕೆಎನ್ ರಾಜಣ್ಣ ಅವರು ಏನ್ ಹೇಳಿದ್ದಾರೆ, ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿನೇ ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಮತದಾರರ ಪಟ್ಟಿಯನ್ನ ಸಿದ್ಧಗೊಳಿಸಿತ್ತು ನಮ್ಮ ಸರ್ಕಾರ. ಈಗ ರಾಹುಲ್ ಗಾಂಧಿ ಅವರು ಮತದಾರರ ಕಳವಾಗಿದೆ, ಮತದಾರರ ಪಟ್ಟಿ ಚೋರಿಯಾಗಿದೆ ಅಂತ ಹೇಳಿದ್ರೆ ಈ ಪಟ್ಟಿಯನ್ನು ಸಿದ್ಧಗೊಳಿಸಿದ್ದೆ ನಮ್ಮ ಸರ್ಕಾರ. ಹಾಗಾಗಿ ಇದು ಯಾರ ವಿರುದ್ಧ ಹೋರಾಟ ಮಾಡ್ತಾರೆ? ರಾಹುಲ್ ಗಾಂಧಿ ಅವರು ಅಂತ ಪ್ರಶ್ನೆ ಕೇಳಿದ್ರು. ಈಗ ರಾಹುಲ್ ಗಾಂಧಿ ಅವರು ಏನು ಆಕ್ಷನ್ ಮಾಡಕ್ಕೆ ಹೇಳಿದ್ದಾರೆ, ಮೊದಲು ರಾಜೀನಾಮೆಯನ್ನ ಕೊಡೋದಕ್ಕೆ ಹೇಳಿ ಅಂತ ಸಂದೇಶ ಕಳಿಸಿದ್ದಾರೆ. ಅಂದ್ರೆ ಕೆಎನ್ ರಾಜಣ್ಣ ಅವರು ಸತ್ಯವನ್ನ ಮಾತಾಡಂಗಿಲ್ಲ, ಸತ್ಯವನ್ನ ನುಂಗ್ಕೊಂಡಿರ್ಬೇಕು. ರಾಹುಲ್ ಗಾಂಧಿ ಹೇಳಿದ್ದೇ ವೇದವಾಕ್ಯ, ರಾಹುಲ್ ಗಾಂಧಿ ಅವರು ಹೇಳಿದ್ದೇ ಸಂವಿಧಾನ. ಪಕ್ಷಕ್ಕೆ ಮುಜುಗರಾಗಂತ ಹೇಳಿಕೆಯನ್ನು ಕೊಟ್ಟಾಗ ಆಕ್ಷನ್ ತಗೊಳ್ಳುವಂತ ಅಧಿಕಾರ ಹೈಕಮಾಂಡ್ ಇರುತ್ತೆ. ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಇರುತ್ತೆ, ನಾನಿಲ್ಲ. ಆದ್ರೆ ಸತ್ಯವನ್ನ ಹೇಳಬಾರ್ದ? ಹಂಗಾದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ದೇ ಸತ್ಯನಾ? ಕೆಎನ್ ರಾಜಣ್ಣ ಅವರು ಹೇಳಿದ ಸತ್ಯ ಅಲ್ವಾ? ಇಡೀ ಜನತೆಗೆ ಗೊತ್ತಿದೆ, 7 ಕೋಟಿ ಜನತೆಗೆ. ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಮತದಾರರ ಪಟ್ಟಿಯನ್ನ ಸಿದ್ಧ ಮಾಡಿತ್ತು, ಅದರ ಆಧಾರದ ಮೇಲೆ ರಾಜ್ಯದ ಚುನಾವಣೆಯನ್ನ ನಡೀತು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ರು. ಇದರೊಳಗೆ ಏನ್ ಅಸತ್ಯ ಇದೆ ಹೇಳಿ? ಇದನ್ನ ಹೇಳಿದ್ದನ್ನ ಸಹಿಸಿಕೊಳ್ಳಕ್ಕಾಗ್ದೇನೆ ನಮ್ಮ ಹಿಟ್ ಅಂಡ್ ರನ್ ರಾಜ, ನಮ್ಮ ದೇಶದ ಹಿಟ್ ಅಂಡ್ ರನ್ ರಾಜ ಯಾರಿದ್ದಾರೆ, ರಾಹುಲ್ ಗಾಂಧಿ, ಅವರಿಗೆ ಜೈ ಅನ್ಬೇಕು ಅಂತ ಹೇಳಿರ್ತಕ್ಕಂಥ ಇವರು ಈಗ ಕೆಎನ್ ರಾಜಣ್ಣ ಅವರ ಬಗ್ಗೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಈಗ ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಸಿದ್ದರಾಮಯ್ಯ ಅವರು ಯಾರ ಪರವಾಗಿ ನಿಲ್ತಾರೆ? ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಪರವಾಗಿ ರಾಜಣ್ಣ ಅವರು ನಿಂತಿದ್ರು. ಈಗ ಕೆಎನ್ ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರ, ಇಲ್ಲ ಕೊಡಬಾರ್ದು ಅಂತ ಹೇಳ್ತಾರ? ಕೆಎನ್ ರಾಜಣ್ಣ ಅವರು ಅದೆಂಗ್ ರಾಜೀನಾಮೆ ಕೊಡ್ತಾರೆ? ನಾನು ಅವರ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರ ಓಪನ್ ಆಗಿ? ಆ ಒಂದು ಧೈರ್ಯ ಸಿದ್ದರಾಮಯ್ಯ ಅವ್ರಿಗೆ ಇದೆಯಾ? ಇದನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕಾದು ನೋಡ್ತೇವೆ. ರಾಜಣ್ಣ ಅವರ ಹೇಳಿಕೆಗೆ ತಾವು ಸ್ವಾಗತ ಮಾಡಿದ್ರಿ, ಹಾಗೇನೀಗ ರಾಜಣ್ಣ ಅವರ ಬೆಂಬಲಕ್ಕೂ ಕೂಡ ನಿಲ್ತೀರಾ ಇಂಥ ಸಂದರ್ಭದಲ್ಲಿ? ರಾಜಣ್ಣ ಅವರ ರಾಜೀನಾಮೆಯನ್ನ ಕೊಡ್ತಾರೋ ಇಲ್ಲೋ ಅನ್ನೋಂಥದ್ರ ಬಗ್ಗೆ ನಾವು ನೋಡ್ತೇವೆ. ನಾವು ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ, ನಾವು ಅವ್ರ ಬೆಂಬಲವಾಗಿ ನಿಲ್ತೇವೆ. ಥ್ಯಾಂಕ್ ಯು. ಕಾಂಗ್ರೆಸ್ನವ್ರು ನಿಲ್ತಾರ ಅಂತ ಕಾದು ನೋಡ್ತೀವಿ. ಥ್ಯಾಂಕ್ ಯು. ಕೆಎನ್ ರಾಜಣ್ಣ ರಾಜೀನಾಮೆ ಬಗ್ಗೆ ರವಿಕುಮಾರ್ ಬಿಜೆಪಿಯ ಮುಖಂಡ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮತದಾರರ ಪಟ್ಟಿ ಬಗ್ಗೆ ಮಾತಾಡಿದ್ದಕ್ಕೆ ರಾಜಣ್ಣ ತಲೆದಂಡ ಆಗಿದೆ. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ರಾಜಣ್ಣ ರಾಜೀನಾಮೆ ಕೊಡಬೇಕಾಯಿತು. ಯಾವಾಗಲೂ ರಾಜಣ್ಣ ಸಿಎಂ ಬೆಂಬಲಕ್ಕೆ ನಿಲ್ತಾ ಇದ್ರು. ಈಗ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ರಾಜಣ್ಣ ಬೆಂಬಲಕ್ಕೆ ನಿಲ್ತಾರಾ ಅಂತ ವಿಧಾನಸೌಧದಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸಂಯುಕ್ತ ಪರಿಷತ್ ಸದಸ್ಯರಂತ ರವಿಕುಮಾರ್ ಅವರಿದ್ದಾರೆ, ಅವರೇ ಮಾತಾಡ್ಸೋಣ. ಸರ್, ರಾಜಣ್ಣ ಅವರ ಈ ಒಂದು ಪ್ರವಾಸವನ್ನು ಬಿಜೆಪಿ ಯಾವ ರೀತಿಯಾಗಿ ನೋಡ್ತದೆ, ತಾವು ಯಾವ ರೀತಿ ನೋಡ್ತೀವಿ? ನೋಡಿ, ಕಾಂಗ್ರೆಸ್ನಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಸತ್ಯದ ವಧೆ ಆಗಿದೆ ಕಾಂಗ್ರೆಸ್ನಲ್ಲಿ. ಈಗ ಉದಾಹರಣೆ ಕೆಎನ್ ರಾಜಣ್ಣ ಅವರು ಏನ್ ಹೇಳಿದ್ದಾರೆ, ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿನೇ ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಮತದಾರರ ಪಟ್ಟಿಯನ್ನ ಸಿದ್ಧಗೊಳಿಸಿತ್ತು ನಮ್ಮ ಸರ್ಕಾರ. ಈಗ ರಾಹುಲ್ ಗಾಂಧಿ ಅವರು ಮತದಾರರ ಕಳವಾಗಿದೆ, ಮತದಾರರ ಪಟ್ಟಿ ಚೋರಿಯಾಗಿದೆ ಅಂತ ಹೇಳಿದ್ರೆ ಈ ಪಟ್ಟಿಯನ್ನು ಸಿದ್ಧಗೊಳಿಸಿದ್ದೆ ನಮ್ಮ ಸರ್ಕಾರ. ಹಾಗಾಗಿ ಇದು ಯಾರ ವಿರುದ್ಧ ಹೋರಾಟ ಮಾಡ್ತಾರೆ? ರಾಹುಲ್ ಗಾಂಧಿ ಅವರು ಅಂತ ಪ್ರಶ್ನೆ ಕೇಳಿದ್ರು. ಈಗ ರಾಹುಲ್ ಗಾಂಧಿ ಅವರು ಏನು ಆಕ್ಷನ್ ಮಾಡಕ್ಕೆ ಹೇಳಿದ್ದಾರೆ, ಮೊದಲು ರಾಜೀನಾಮೆಯನ್ನ ಕೊಡೋದಕ್ಕೆ ಹೇಳಿ ಅಂತ ಸಂದೇಶ ಕಳಿಸಿದ್ದಾರೆ. ಅಂದ್ರೆ ಕೆಎನ್ ರಾಜಣ್ಣ ಅವರು ಸತ್ಯವನ್ನ ಮಾತಾಡಂಗಿಲ್ಲ, ಸತ್ಯವನ್ನ ನುಂಗ್ಕೊಂಡಿರ್ಬೇಕು. ರಾಹುಲ್ ಗಾಂಧಿ ಹೇಳಿದ್ದೇ ವೇದವಾಕ್ಯ, ರಾಹುಲ್ ಗಾಂಧಿ ಅವರು ಹೇಳಿದ್ದೇ ಸಂವಿಧಾನ. ಪಕ್ಷಕ್ಕೆ ಮುಜುಗರಾಗಂತ ಹೇಳಿಕೆಯನ್ನು ಕೊಟ್ಟಾಗ ಆಕ್ಷನ್ ತಗೊಳ್ಳುವಂತ ಅಧಿಕಾರ ಹೈಕಮಾಂಡ್ ಇರುತ್ತೆ. ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಇರುತ್ತೆ, ನಾನಿಲ್ಲ. ಆದ್ರೆ ಸತ್ಯವನ್ನ ಹೇಳಬಾರ್ದ?
ಹಂಗಾದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ದೇ ಸತ್ಯನಾ? KN ರಾಜಣ್ಣ ಅವರು ಹೇಳಿದ ಸತ್ಯ ಅಲ್ವಾ? ಇಡೀ ಜನತೆಗೆ ಗೊತ್ತಿದೆ, 7 ಕೋಟಿ ಜನತೆಗೆ. ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಮತದಾರರ ಪಟ್ಟಿಯನ್ನ ಸಿದ್ಧ ಮಾಡಿತ್ತು, ಅದರ ಆಧಾರದ ಮೇಲೆ ರಾಜ್ಯದ ಚುನಾವಣೆಯನ್ನ ನಡೀತು ಅಂತ KN ರಾಜಣ್ಣ ಅವರು ಹೇಳಿದ್ರು. ಇದ್ರೊಳಗೆ ಏನ್ ಅಸತ್ಯ ಇದೆ ಹೇಳಿ? ಇದನ್ನ ಹೇಳಿದ್ದನ್ನ ಸಹಿಸಿಕೊಳ್ಳಕ್ಕಾಗ್ದೇನೆ ನಮ್ಮ ಹಿಟ್ ಅಂಡ್ ರನ್ ರಾಜ, ನಮ್ಮ ದೇಶದ ಹಿಟ್ ಅಂಡ್ ರನ್ ರಾಜ ಯಾರಿದ್ದಾರೆ ರಾಹುಲ್ ಗಾಂಧಿ, ಅವರಿಗೆ ಜೈ ಅನ್ಬೇಕು ಅಂತ ಹೇಳಿರ್ತಕ್ಕಂತ ಇವರು ಈಗ KN ರಾಜಣ್ಣ ಅವರ ಬಗ್ಗೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಈಗ ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಸಿದ್ದರಾಮಯ್ಯ ಅವರು ಯಾರ ಪರವಾಗಿ ನಿಲ್ತಾರೆ? ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಪರವಾಗಿ ರಾಜಣ್ಣ ಅವರು ನಿಂತಿದ್ರು. ಈಗ KN ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರ, ಇಲ್ಲ ಕೊಡಬಾರ್ದು ಅಂತ ಹೇಳ್ತಾರ? KN ರಾಜಣ್ಣ ಅವರು ಅದೇಂಗ್ ರಾಜೀನಾಮೆ ಕೊಡ್ತಾರೆ? ನಾನು ಅವರ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರ ಓಪನ್ ಆಗಿ? ಆ ಒಂದು ಧೈರ್ಯ ಸಿದ್ದರಾಮಯ್ಯ ಅವ್ರಿಗೆ ಇದೆಯಾ? ಇದನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕಾದು ನೋಡ್ತೇವೆ. ರಾಜಣ್ಣ ಅವರ ಹೇಳಿಕೆಗೆ ತಾವು ಸ್ವಾಗತ ಮಾಡಿದ್ರಿ, ಹಾಗೆ ಈಗ ರಾಜಣ್ಣ ಅವರ ಬೆಂಬಲಕ್ಕೂ ಕೂಡ ನಿಲ್ತೀರಾ ಇಂಥ ಸಂದರ್ಭದಲ್ಲಿ? ರಾಜಣ್ಣ ಅವರ ರಾಜೀನಾಮೆಯನ್ನ ಕೊಡ್ತಾರೋ ಇಲ್ಲೋ ಅನ್ನೋಂಥದ್ರ ಬಗ್ಗೆ ನಾವು ನೋಡ್ತೇವೆ. ನಾವು ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ, ನಾವು ಅವ್ರ ಬೆಂಬಲವಾಗಿ ನಿಲ್ತೇವೆ. ಥ್ಯಾಂಕ್ ಯು. ಕಾಂಗ್ರೆಸ್ನವ್ರು ನಿಲ್ತಾರ ಅಂತ ಕಾದು ನೋಡ್ತೀವಿ. ಥ್ಯಾಂಕ್ ಯು. KN ರಾಜಣ್ಣ ರಾಜೀನಾಮೆ ಬಗ್ಗೆ ರವಿಕುಮಾರ್, ಬಿಜೆಪಿಯ ಮುಖಂಡ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮತದಾರರ ಪಟ್ಟಿ ಬಗ್ಗೆ ಮಾತಾಡಿದ್ದಕ್ಕೆ ರಾಜಣ್ಣ ತಲೆದಂಡ ಆಗಿದೆ. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ರಾಜಣ್ಣ ರಾಜೀನಾಮೆ ಕೊಡಬೇಕಾಯ್ತು. ಯಾವಾಗಲೂ ರಾಜಣ್ಣ ಸಿಎಂ ಬೆಂಬಲಕ್ಕೆ ನಿಲ್ತಾ ಇದ್ರು, ಈಗ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ರಾಜಣ್ಣ ಬೆಂಬಲಕ್ಕೆ ನಿಲ್ತಾರಾ ಅಂತ ವಿಧಾನಸೌಧದಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸಂಯುಕ್ತ ಪರಿಷತ್ ಸದಸ್ಯರಂತ ರವಿಕುಮಾರ್ ಅವರಿದ್ದಾರೆ, ಅವರೇ ಮಾತಾಡ್ಸೋಣ. ಸರ್, ರಾಜಣ್ಣ ಅವರ ಈ ಒಂದು ಪ್ರವಾಸವನ್ನು ಬಿಜೆಪಿ ಯಾವ ರೀತಿಯಾಗಿ ನೋಡ್ತದೆ, ತಾವು ಯಾವ ರೀತಿ ನೋಡ್ತೀವಿ? ನೋಡಿ, ಕಾಂಗ್ರೆಸ್ನಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಸತ್ಯದ ವಧೆ ಆಗಿದೆ ಕಾಂಗ್ರೆಸ್ನಲ್ಲಿ ಈಗ. ಈ ಉದಾಹರಣೆ KN ರಾಜಣ್ಣ ಅವರು ಏನ್ ಹೇಳಿದ್ದಾರೆ, ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿನೇ ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಮತದಾರರ ಪಟ್ಟಿಯನ್ನ ಸಿದ್ಧಗೊಳಿಸಿತ್ತು ನಮ್ಮ ಸರ್ಕಾರ. ಈಗ ರಾಹುಲ್ ಗಾಂಧಿ ಅವರು ಮತದಾರರ ಕಳವಾಗಿದೆ, ಮತದಾರರ ಪಟ್ಟಿ ಚೋರಿಯಾಗಿದೆ ಅಂತ ಹೇಳಿದ್ರೆ ಈ ಪಟ್ಟಿಯನ್ನು ಸಿದ್ಧಗೊಳಿಸಿದ್ದೆ ನಮ್ಮ ಸರ್ಕಾರ. ಹಾಗಾಗಿ ಇದು ಯಾರ ವಿರುದ್ಧ ಹೋರಾಟ ಮಾಡ್ತಾರೆ? ರಾಹುಲ್ ಗಾಂಧಿ ಅವರು ಅಂತ ಪ್ರಶ್ನೆ ಕೇಳಿದ್ರು. ಈಗ ರಾಹುಲ್ ಗಾಂಧಿ ಅವರು ಏನು ಆಕ್ಷನ್ ಮಾಡಕ್ಕೆ ಹೇಳಿದ್ದಾರೆ, ಮೊದಲು ರಾಜೀನಾಮೆಯನ್ನ ಕೊಡೋದಕ್ಕೆ ಹೇಳಿ ಅಂತ ಸಂದೇಶ ಕಳಿಸಿದ್ದಾರೆ. ಅಂದ್ರೆ KN ರಾಜಣ್ಣ ಅವರು ಸತ್ಯವನ್ನ ಮಾತಾಡಂಗಿಲ್ಲ, ಸತ್ಯವನ್ನ ನುಂಗ್ಕೊಂಡಿರ್ಬೇಕು. ರಾಹುಲ್ ಗಾಂಧಿ ಹೇಳಿದ್ದೇ ವೇದವಾಕ್ಯ, ರಾಹುಲ್ ಗಾಂಧಿ ಅವರು ಹೇಳಿದ್ದೇ ಸಂವಿಧಾನ. ಪಕ್ಷಕ್ಕೆ ಮುಜುಗರಾಗಂತ ಹೇಳಿಕೆಯನ್ನು ಕೊಟ್ಟಾಗ ಆಕ್ಷನ್ ತಗೊಳ್ಳುವಂತ ಅಧಿಕಾರ ಹೈಕಮಾಂಡ್ ಇರುತ್ತೆ, ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಇರುತ್ತೆ, ನಾನಿಲ್ಲ. ಆದ್ರೆ ಸತ್ಯವನ್ನ ಹೇಳಬಾರ್ದ? ಹಂಗಾದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ದೇ ಸತ್ಯನಾ? KN ರಾಜಣ್ಣ ಅವರು ಹೇಳಿದ ಸತ್ಯ ಅಲ್ವಾ? ಇಡೀ ಜನತೆಗೆ ಗೊತ್ತಿದೆ, 7 ಕೋಟಿ ಜನತೆಗೆ. ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಮತದಾರರ ಪಟ್ಟಿಯನ್ನ ಸಿದ್ಧ ಮಾಡಿತ್ತು, ಅದರ ಆಧಾರದ ಮೇಲೆ ರಾಜ್ಯದ ಚುನಾವಣೆಯನ್ನ ನಡೀತು ಅಂತ KN ರಾಜಣ್ಣ ಅವರು ಹೇಳಿದ್ರು. ಇದ್ರೊಳಗೆ ಏನ್ ಅಸತ್ಯ ಇದೆ ಹೇಳಿ? ಇದನ್ನ ಹೇಳಿದ್ದನ್ನ ಸಹಿಸಿಕೊಳ್ಳಕ್ಕಾಗ್ದೇನೆ ನಮ್ಮ ಹಿಟ್ ಅಂಡ್ ರನ್ ರಾಜ, ನಮ್ಮ ದೇಶದ ಹಿಟ್ ಅಂಡ್ ರನ್ ರಾಜ ಯಾರಿದ್ದಾರೆ ರಾಹುಲ್ ಗಾಂಧಿ, ಅವರಿಗೆ ಜೈ ಅನ್ಬೇಕು ಅಂತ ಹೇಳಿರ್ತಕ್ಕಂಥ ಇವರು ಈಗ KN ರಾಜಣ್ಣ ಅವರ ಬಗ್ಗೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಈಗ ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಸಿದ್ದರಾಮಯ್ಯ ಅವರು ಯಾರ ಪರವಾಗಿ ನಿಲ್ತಾರೆ? ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಪರವಾಗಿ ರಾಜಣ್ಣ ಅವರು ನಿಂತಿದ್ರು. ಈಗ KN ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರ, ಇಲ್ಲ ಕೊಡಬಾರ್ದು ಅಂತ ಹೇಳ್ತಾರ? KN ರಾಜಣ್ಣ ಅವರು ಅದೇಂಗ್ ರಾಜೀನಾಮೆ ಕೊಡ್ತಾರೆ? ನಾನು ಅವರ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರ ಓಪನ್ ಆಗಿ? ಆ ಒಂದು ಧೈರ್ಯ ಸಿದ್ದರಾಮಯ್ಯ ಅವ್ರಿಗೆ ಇದೆಯಾ? ಇದನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕಾದು ನೋಡ್ತೇವೆ. ರಾಜಣ್ಣ ಅವರ ಹೇಳಿಕೆಗೆ ತಾವು ಸ್ವಾಗತ ಮಾಡಿದ್ರಿ, ಹಾಗೆ ಈಗ ರಾಜಣ್ಣ ಅವರ ಬೆಂಬಲಕ್ಕೂ ಕೂಡ ನಿಲ್ತೀರಾ ಇಂಥ ಸಂದರ್ಭದಲ್ಲಿ? ರಾಜಣ್ಣ ಅವರ ರಾಜೀನಾಮೆಯನ್ನ ಕೊಡ್ತಾರೋ ಇಲ್ಲೋ ಅನ್ನೋಂಥದ್ರ ಬಗ್ಗೆ ನಾವು ನೋಡ್ತೇವೆ. ನಾವು ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ, ನಾವು ಅವ್ರ ಬೆಂಬಲವಾಗಿ ನಿಲ್ತೇವೆ. ಥ್ಯಾಂಕ್ ಯು. ಕಾಂಗ್ರೆಸ್ನವ್ರು ನಿಲ್ತಾರ ಅಂತ ಕಾದು ನೋಡ್ತೀವಿ. ಥ್ಯಾಂಕ್ ಯು.